ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ. ಹಾಗೆಯೇ ಇನ್ನು ಗೌರಿ ಗಣೇಶ ಹಬ್ಬ ಅಂತೂ ಮುಗೀತು. ಇನ್ನು ನಾನಂತೂ ಇವತ್ತು ವೀಡಿಯೋನ ಪೋಸ್ಟ್ ಮಾಡ್ತಾಯಿದ್ದೀನಿ. ಸೊ ನಾನಂತೂ ಯಾವಾಗಲೂ ಲೇಟೇ, ಆದರೂ ನಾನು ಸ್ವಲ್ಪ ಬೇಗನೆ ವೀಡಿಯೋನ ಪೋಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಆಗೋದೇ ಇಲ್ಲ ಎಷ್ಟು ಟ್ರೈ ಮಾಡಿದ್ರು, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಆದರೂ ಕೂಡ ಕೆಲವೊಂದು ಕಡೆ ಇನ್ನೂ ಗಣೇಶ ಕೂಡ ಬಿಟ್ಟಿರಲ್ಲ. ಸೊ ಎಲ್ರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಯಾರಿಗೂ ಕೂಡ ಬೇಜಾರಾಗಲ್ಲ ಅಂತ ಅನ್ಕೋತೀನಿ, ಏಕೆಂದರೆ ಕೆಲವೊಂದು ಕಡೆ ಇನ್ನೂ ಗಣೇಶ ಇಟ್ಕೊಂಡಿರ್ತೀರಲ್ವ. ಸೊ ನನ್ನ ವಿಶಸ್ ತಪ್ಪಾಗಲ್ಲ ಅಂತ ಅನ್ಕೋತೀನಿ. ಇನ್ನು ಶುಕ್ರವಾರ ಶನಿವಾರ ಹಬ್ಬ ಇರೋದ್ರಿಂದ ನಾನು ಗುರುವಾರನೇ ದೇವ್ರ ಸಾಮಾನೆಲ್ಲ ತೊಳೆದು ಬಿಡ್ತೀನಿ. ಏಕೆ ಅಂತಂದರೆ ನೆಕ್ಸ್ಟು ಅಂದರೆ ಶುಕ್ರವಾರ ದಿನ ತೆಗಿಬಾರ್ದು ಮತ್ತು ದೇವ್ರ ಪೂಜೆ ಸಾಮಾನೆಲ್ಲ ತೊಳಿಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಗುರುವಾರನೇ ಸಂಜೆ ಮೇಲೆ ಒಂದು 3 ಗಂಟೆ ಮೇಲೆ ಎಲ್ಲ ತೆಗೆದು ನೀಟಾಗಿ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ಸಿದ್ಧತೆ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೊಳೆದು ಇಟ್ಕೊತೀನಿ. ಇನ್ನು ಗೌರಿ ಹಬ್ಬದ ದಿನವೇ ನಮ್ಮ ಆ್ಯನಿವರ್ಸರಿ ಕೂಡ ಬಂದಿತ್ತು. ಇನ್ನು 2 ಸೆಲೆಬ್ರೇಷನ್ ಅಂತ ಹೇಳ್ಬೋದು. ಬಟ್ ನಮ್ಮ ಆ್ಯನಿವರ್ಸರಿಗೆ ನಾವು ಅಷ್ಟೊಂದಾಗಿ ಏನೂ ಕಾನ್ಸಂಟ್ರೇಟ್ ಮಾಡಲಿಲ್ಲ. ಏಕೆ ಅಂದರೆ ಹಬ್ಬ ಬೇರೆ ಬಂದಿತ್ತಲ್ವ. ಸೊ ಹಬ್ಬದ ಜೊತೆಗೇ ನಮ್ಮ ಆ್ಯನಿವರ್ಸರಿ ಕೂಡ ಕಳೆದೋಯ್ತು. ಬಟ್ ಏನಂದರೆ ಒಂದು ಖುಷಿ ಕೊಡೋವಂಥ ವಿಷಯ ಒಂದು ನಡೀತು. ಸೊ ಅದು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಕೊನೆವರೆಗೂ ನೋಡಿ, ನಿಮಗೆ ಏನು ಅಂತ ಗೊತ್ತಾಗುತ್ತೆ. ಇನ್ನು ನಮ್ಮ ಚಿಕ್ಕ ಗಾರ್ಡನಲ್ಲಿ ಒಂದು ಚಿಕ್ಕದಾಗಿ ಚೆಂಡು ಹೂವು ಗಿಡ ಕೂಡ ಬಂದಿದೆ ಇತ್ತೀಚೆಗೆ. ಅದ್ರ ಗಿಡದ ತುಂಬ ಹೂವು ಬಿಡುತ್ತೆ. ಬಟ್ ಏನಂದರೆ ಚೆಂಡು ಹೂವನ್ನ ನಾವು ಫೋಟೋಗೆಲ್ಲ ಹಾಕೋದಿಲ್ಲ, ಹಂಗಾಗಿ ಡೆಕೋರೇಷನ್ ಪರ್ಪಸ್ಗೆ ಯೂಸ್ ಮಾಡ್ಕೊತೀನಿ. ಈಗ ಸದ್ಯಕ್ಕೆ ನಮ್ಮ ಚಿಕ್ಕ ಗಾರ್ಡನಲ್ಲಿ 1-2 ಚೆಂಡು ಹೂವು ಗಿಡ ಇದೆ. ಒಂದು ಸ್ವಲ್ಪ ಪುದೀನ ಅಲ್ಲಲ್ಲಿ ಬೆಳ್ಕೊಂಡಿದೆ. ಇನ್ನು ತುಳಸಿ ಮೊಳಕೆ ಅಂತೂ ಬೇಜಾನಿದೆ. ಇನ್ನು ಅದ್ರ ಜೊತೆಗೆ ಇದು ಪನ್ನೀರ್ ಎಲೆ ಅಂತ ಹೇಳ್ತೀವಲ್ಲ, ಅದು ಒಂದು ಚಿಕ್ಕದಾಗಿ ಗಿಡ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಏನು ಅಷ್ಟೊಂದು ಬಿಡೋದಿಲ್ಲ, ಆದರೂ ಕೂಡ ಒಂದು ಸ್ವಲ್ಪ ಪರವಾಗಿಲ್ಲ. ಅಂದರೆ ಇನ್ನೂ ಸ್ವಲ್ಪ ಮಣ್ಣು ಪ್ರಿಪೇರ್ ಆಗಬೇಕು. ಈಗ ಸದ್ಯಕ್ಕೆ ನಾನು ಕಿಚನ್ ವೇಸ್ಟು ಮತ್ತು ಒಣಗೋಗಿರೋ ಹೂವು ತೊಗೊಂಡೋಗ್ಬಿಟ್ಟು ಎಲ್ಲನೂ ಮಣ್ಣು ಅಗೆದ್ಬಿಟ್ಟು ಮಣ್ಣಲ್ಲಿ ಹಾಕಿ ಇಡ್ತಾಯಿದ್ದೀನಿ. ಸೊ ಇದರಿಂದ ಏನಂದರೆ ಮಣ್ಣು ಸ್ವಲ್ಪ ಪ್ರಿಪೇರ್ ಆಗುತ್ತೆ. ಹಾಗಾಗಿ ಈಗ ಸದ್ಯಕ್ಕಂತೂ ಅದೇ ರೀತಿ ಮಾಡ್ತಾಯಿದ್ದೀನಿ. ಯಾವುದೇ ಥರ ಗಿಡ ಎಲ್ಲ ಏನೂ ಹಾಕಿಲ್ಲ, ಹಂಗಾಗಿ ನಾನು ಫುಲ್ ಗಾರ್ಡನ್ ಏನೂ ತೋರಿಸ್ತಾ ಇಲ್ಲ ಇಲ್ಲಿ. ಹಾಗೆಯೇ ಇನ್ನು ನಮ್ಮ ಮನೆ ಪಕ್ಕದಲ್ಲೇ ಈ ಥರ ಪೇಪರ್ ಹೂವು ಅಂತ ಕರಿತೀವಿ ನಾವು ಇದನ್ನು. ಒಂದೊಂದು ಕಡೆ ಒಂದೊಂದು ಹೆಸರಲ್ಲಿ ಕರೀತಾರೆ, ಬಟ್ ನಾವು ಇದನ್ನು ಪೇಪರ್ ಹೂವು ಅಂತ ಹೇಳ್ತಿದ್ವಿ. ಸೊ ಇದನ್ನು ಕಿತ್ಕೊಂಡು ಬಂದು ಸ್ವಲ್ಪ ಡೆಕೋರೇಷನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಇನ್ನು ಈ ರೀತಿ ಫ್ಲವರ್ಸ್ ಅರೇಂಜ್ ಮಾಡಿ ಇಡೋದಾಗಿರ್ಬೋದು, ಅಥವಾ ಈ ಫ್ಲವರ್ಸ್ನ ವಾಸಲ್ಲಿ ಹಾಕಿ ಇಡೋದಾಗಿರ್ಬೋದು, ಇನ್ನು ಗ್ರೀನರಿ ಪ್ಲ್ಯಾಂಟ್ಸ್ ಇಡೋದ್ರಿಂದ ಆಗಿರ್ಬೋದು ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನನಗೆ ಈ ಥರ ರೆಗ್ಯುಲರಾಗಿ ಅರೇಂಜ್ ಮಾಡಿ ಇಡೋದು ತುಂಬಾ ಇಷ್ಟ ಆಗುತ್ತೆ. ಅಟ್ಲೀಸ್ಟ್ ಅಂತೂ ಒಂದು 2 ಡೇಸ್ ಒನ್ಸ್ ಆದರೂ ಚೇಂಜ್ ಮಾಡ್ತಾ ಇರ್ತೀನಿ. ಇನ್ನೂ ಕೂಡ ಕೆಲವೊಂದು ಐಟಮ್ಸ್ನ ತರೋದಿತ್ತು, ಹಾಗಾಗಿ ಹೊರಗಡೆ ಹೋಗ್ತಿದ್ವಿ. ಇನ್ನು ಹೊರಗಡೆ ಹೋಗಬೇಕಾದ್ರೆ ಪವರ್ ಹೋಗ್ಬಿಟ್ಟಿತ್ತು. ಇನ್ನು ನಮ್ಮ ಕಡೆ ಅಂತೂ ಮನೆಗಳು ಕಡಿಮೆ ಇರೋದ್ರಿಂದ ಸ್ಟ್ರೀಟ್ ಲೈಟ್ಸ್ ಇಲ್ಲ ಅಂತಂದರೆ ತುಂಬಾ ಭಯ ಆಗುತ್ತೆ ಹೊರಗಡೆ ಬರೋಕ್ಕೆ. ನಮಗೇನಂದರೆ ಸೋಲಾರ್ ಲೈಟ್ಸ್ ಇರೋದ್ರಿಂದ ನಮಗೆ ಸ್ಟ್ರೀಟ್ ಲೈಟ್ಸ್ ಆಫ್ ಆದರೂ ಕೂಡ ನಮಗೆ ಬೆಳಕಿದ್ದೇ ಇರುತ್ತೆ. ಇನ್ನು ನಾನು ಸೋಲಾರ್ ಲೈಟ್ಸ್ದು ರಿವ್ಯೂ ನೋಡಿದಾಗ ಕನ್ಸ್ಟ್ರಕ್ಷನ್ ಟೈಮಲ್ಲಿ ತುಂಬಾ ಕಡಿಮೆ ಇತ್ತು, ವರ್ಕ್ ಆಗಲ್ಲ ಅಂತ ಹೇಳ್ತಿದ್ರು. ಬಟ್ ನಿಜವಾಗ್ಲೂ ನಮಗೆ ವರ್ಕ್ ಆಗಿದೆ. ಸ್ವಲ್ಪ ಚಾರ್ಜ್ ಆದರೂ ಸಾಕು, ಬೆಳಗ್ಗೆವರೆಗೂ ಬೆಳಕಿರುತ್ತೆ. ಇನ್ನು ನಾವಂತೂ ಹೊರಗಡೆ ಬಂದು ಕೆಲವೊಂದು ಐಟಮ್ಸ್ ಎಲ್ಲ ತೊಗೊಳ್ಳೋದಿತ್ತು. ಸೊ ಫಸ್ಟು ಬಂದು ಗ್ರಂಥಿ ಅಂಗಡೀಲಿ ಏನೇನು ಬೇಕೋ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಹಾಗೆಯೇ ಇನ್ನು ಆ್ಯನಿವರ್ಸರಿ ಶಾಪಿಂಗ್ ಅಂತ ಏನೂ ಮಾಡೇ ಇರಲಿಲ್ಲ ನಾವು. ಯಾವಾಗಲೂ ಇತ್ತೀಚೆಗೆ ಹಂಗೆ ಆಗಿಬಿಟ್ಟಿದೆ, ಏನೇ ಒಂದು ಅಕೇಶನ್ ಇದ್ದರೂ ಫಸ್ಟು ಶಾಪಿಂಗ್ ಮಾಡ್ತಿದ್ವಿ. ಬಟ್ ಇತ್ತೀಚೆಗಂತೂ ಆಗ್ತಾನೇ ಇಲ್ಲ ಶಾಪಿಂಗ್ ಮಾಡೋಕ್ಕೆ. 1 ಮಂತ್ ಬಿಫೋರ್ ಪ್ಲ್ಯಾನ್ ಹಾಕ್ಕೊಂಡ್ರೂ ಕೂಡ ಅದು ವರ್ಕೇ ಆಗಲ್ಲ. ಹಾಗಾಗಿ ಏನೂ ತೊಗೊಂಡಿಲ್ಲ ಆ್ಯನಿವರ್ಸರಿಗೆ ಅಂತ ಹೇಳಿ. ಇನ್ನು ಈ ಸರಿ ಗೌರಿ ದೇವಿನ ಕೂರಿಸ್ತಿರೋದ್ರಿಂದ ಒಂದು ಚಿಕ್ಕದಾಗಿ ಸೀರೆ ತೊಗೊಳ್ಳೋಣ ಅಂತ ಅನ್ನಿಸ್ತು. ಹಾಗಾಗಿ ಸೀರೆ ಶಾಪಿಗೆ ಬಂದು ಒಂದು ಸೀರೆ ತೊಗೊಂಡ್ವಿ. ಬಟ್ ಆ ಸೀರೆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಅದ್ರ ಜೊತೆಗೆ ಮಕ್ಕಳ ಬಟ್ಟೆ ಕೂಡ ಇತ್ತು. ಹಾಗಾಗಿ ನೋಡಿದೆ, ನಮ್ಮ ಯುಕ್ತ ಬೇಬಿಗೆ ಅಂದರೆ ನನ್ನ ತಂಗಿ ಪಾಪು ಇದೆ ಅಲ್ಲ, ಸೊ ಅವಳಿಗೆ ಆಗುತ್ತೆ ಯಾವುದಾದ್ರೂ ಒಂದು ಡ್ರೆಸ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ. ಇನ್ನು ಅವಳು ದೊಡ್ಡ ದೊಡ್ಡ ಫ್ರಾಕ್ ಅಂತೂ ಹಾಕಲ್ಲ, ಹಾಗಾಗಿ ಒಂದು ಚಿಕ್ಕದಾಗಿ ಒಂದು ಡ್ರೆಸ್ ತೊಗೊಂಡು ವಾಪಸ್ ಬಂದ್ವಿ. ಇನ್ನು ಇದು ನೆಕ್ಸ್ಟ್ ಡೇ ಅಂದರೆ ಫ್ರೈಡೇ ಮಾರ್ನಿಂಗು
ಗೌರಿ ಹಬ್ಬ ಇತ್ತಲ್ವ ಅವತ್ತಿನ ದಿನ. ಇನ್ನು ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹಿಂದಿನ ದಿನವೇ ಪ್ಲ್ಯಾನ್ ಆಗಿತ್ತು. ಇನ್ನು ಫ್ರೈಡೇ 7:30ಗೆ ಮನೆ ಬಿಟ್ಟು ನಾವು ಹೊರಟ್ವಿ. ಹೊರಟ ಮೇಲೆ ಇನ್ನು ಹೊಸಕೋಟೆಗೆ ಹೋಗಿ ಅಲ್ಲಿ ಹೂವು ಏನೇನು ಬೇಕಾಗುತ್ತೆ. ಸೊ ನಾವು ಹಿಂದಿನ ದಿನ ಹೂವು ಎಲ್ಲ ಏನೂ ತೊಗೊಂಡಿರಲಿಲ್ಲ, ಹಾಗಾಗಿ ಕಟ್ಟಿರೋ ಹೂವೇ ಬೇಕಿತ್ತು. ಸೊ ಹಾರ ಆಗಿರ್ಬೋದು ಅಥವಾ ಕಟ್ಟಿರೋಂಥ ಹೂವು ಆಗಿರ್ಬೋದು ಅಲ್ಲಿ ಹೊಸಕೋಟೆಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೊಸಕೋಟೆ ಕಡೆ ಹೋಗಿ ಅಲ್ಲಿ ತೊಗೊಂಡು ಮತ್ತು ಬ್ರೇಕ್ಫಾಸ್ಟ್ ಏನಾದರೂ ಬೇಕು ಅಂತ ಹೇಳಿ ಟ್ರಾವೆಲಿಂಗ್ ಟೈಮಲ್ಲಿ ತುಂಬಾ ಹೊಟ್ಟೆ ಹಸಿವಾಗುತ್ತೆ, ಹಾಗಾಗಿ ಬ್ರೇಕ್ಫಾಸ್ಟ್ ತೊಗೊಂಡು ಹೊರಟ್ವಿ. ಇನ್ನು ನಾನು ಫಾಸ್ಟಿಂಗ್ ಇರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಫಾಸ್ಟಿಂಗ್ ಇದ್ದು ಸಂಜೆವರೆಗೂ ಆಮೇಲೆ ಗೌರಿನ ಕೂರಿಸಿ ಪೂಜೆ ಮಾಡಿ ಹಬ್ಬದ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದು. ಬಟ್ ಮನೆಗೆ ಹೋಗೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ಗೊತ್ತಿತ್ತು, ಹಾಗಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಬಿಟ್ಟೆ. ಸೊ ಈ ಟ್ರಾವೆಲಿಂಗ್ ಟೈಮಲ್ಲಿ ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಷನ್ ಕೂಡ ಮುಗಿಯುತ್ತೆ ಅಷ್ಟೇ. ಇಬ್ಬರು ಕೇಕ್ ತಿನ್ನೋದಿಲ್ಲ, ಹಾಗಾಗಿ ಕೇಕ್ ಮೇಲೆ ಇಂಟ್ರೆಸ್ಟ್ ಕೂಡ ಇಲ್ಲ. ಇನ್ನು ನಮ್ಮ ಮನೆಯಿಂದ ದೇವಸ್ಥಾನಕ್ಕೆ ರೀಚ್ ಆಗಬೇಕು ಅಂದರೆ ಒಂದು 2.5 hours ಆದರೂ ಬೇಕು. ಸೊ ಇನ್ ಬಿಟ್ವೀನು ನಮಗೆ ಬ್ರೇಕ್ಗೆ ಅಂತ ನಿಲ್ಲಿಸ್ತಾ ಇರ್ತೀವಿ ಅಥವಾ ಬೇರೆ ಏನಾದರೂ ಐಟಮ್ಸ್ ತೊಗೋಬೇಕು ಅಂತ ನಿಲ್ಲಿಸ್ತಾ ಇರ್ತೀವಿ. ಹಂಗಾಗಿ ಒಂದು 2.5 hour ಆದರೆ ಕರೆಕ್ಟಾಗಿ ಸೆಟ್ ಆಗಿಬಿಡುತ್ತೆ. ಇನ್ನು ರೀಚ್ ಆಗೋಕ್ಕೆ 2.5 hours ಆದರೆ ಇನ್ನು ಬರೋದಕ್ಕೆ ಮತ್ತು ರಿಟರ್ನು 2.5 hours ಆಗುತ್ತೆ. ಸೊ ನಾವು ಇಲ್ಲಿ ರೀಚ್ ಆದಮೇಲೆ ಕ್ಲೀನಿಂಗ್ ಮಾಡೋದಿರುತ್ತೆ. ಸೊ ಸುತ್ತ ಮರ ಗಿಡ ಇರೋದ್ರಿಂದ ಅಲ್ಲಿ ದೇವಸ್ಥಾನ ಹತ್ರ ಕೂಡ ಸ್ವಲ್ಪ ಎಲೆಗಳು ಆ ಥರದ್ದೆಲ್ಲ ಬಿದ್ದಿರುತ್ತೆ. ಅದನ್ನೆಲ್ಲ ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಪೂಜೆ ಮಾಡಬೇಕು. ಸೊ ಪೂಜೆಗೆ ಅಲಂಕಾರ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ. ಸೊ ಎಲ್ಲ ಕ್ಲೀನಾಗಿ ವಾಶ್ ಮಾಡಿ ಅದಾದಮೇಲೆ ಅಲಂಕಾರ ಮಾಡಿಕೊಂಡು ಪೂಜೆ ಮಾಡಬೇಕು. ಹಾಗಾಗಿ ಒಂದು 2 hour ಆದರೂ ಬೇಕೇ ಬೇಕು ನಮಗೆ. ಸೊ ಒಂದು ದಿನ ಕಂಪ್ಲೀಟಾಗಿ ನಾವು ಈ ದೇವಸ್ಥಾನಕ್ಕೆ ಬಂದರೆ ಬೆಳಗ್ಗೆ ಬಂದರೆ ನಾವು ಆಲ್ಮೋಸ್ಟ್ ಸಂಜೆ ಆಗಿಬಿಡುತ್ತೆ. ನಾವು ಇಲ್ಲೆಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಹೋಗೋದು ಅಷ್ಟೊತ್ತಿಗೆ. ಅಲಂಕಾರ ಮಾಡಿ ಈ ರೀತಿ ಪೂಜೆ ಅಂತೂ ಮಾಡ್ಕೊಂಡ್ವಿ. ಇನ್ನು ಪೂಜೆ ಎಲ್ಲ ಮುಗ್ದಿದ್ದು ಸ್ವಲ್ಪ ಲೇಟ್ ಆಯಿತು. ಇನ್ನು ಮಧ್ಯಾಹ್ನ ಊಟ ಕೂಡ ಮಾಡಿರಲಿಲ್ಲ. ಹಾಗೆಯೇ ಇನ್ನು ರಿಟರ್ನ್ ಬರಬೇಕಾದ್ರೆ ಹೊಸಕೋಟೆ ಕಡೆ ಹೋಗಿ ಸೊ ಅಲ್ಲೂ ಸ್ವಲ್ಪ ಕೆಲಸ ಇತ್ತು. ಹಾಗೆಯೇ ಫಸ್ಟು ಹೋಟೆಲ್ಗೆ ಹೋಗಿ ಏನಾದರೂ ಸ್ನ್ಯಾಕ್ಸ್ ಏನಾದರೂ ತಿಂದುಬಿಡೋಣ ಅಂತ ಹೇಳಿ ಸ್ನ್ಯಾಕ್ಸ್ ತಿಂದ್ಕೊಂಡು ಹೊರಗಡೆ ಬಂದ್ವಿ. ಇನ್ನು ಕೆಲವೊಂದು ಸರಿ ಎಲ್ಲ ಅನಿಸ್ತಾ ಇರುತ್ತೆ ನಾವು ಏನು ಅಂದ್ಕೊಂಡ್ರೂ ಆಗೋದೇ ಇಲ್ವಲ್ಲ ಅಂತ. ಬಟ್ ನಿಜವಾಗ್ಲೂ ಬಿಲೀವ್ ಮಾಡಬೇಕು. ಒಂದು ಪೇಷನ್ಸಿಂದ ಕಾಯಬೇಕು, ಇನ್ನೊಂದು ಟೈಮ್ ಅನ್ನೋದು ಬರಬೇಕು. ಎಲ್ಲದಕ್ಕೂ ಒಂದೊಳ್ಳೆ ಟೈಮ್ ಬರಬೇಕು ಅಂತಾರಲ್ವ, ಹಾಗೆ ನಮ್ಮ ಆ್ಯನಿವರ್ಸರಿಗೆ ನಾವು ಎಷ್ಟೋ ವರ್ಷಗಳಿಂದ ಅಂದ್ಕೊಂಡಿದ್ದಂಥ ನಮ್ಮ ಕನಸಿದು ಇವತ್ತು ನನಸಾಗ್ತಿದೆ. ಅಂದರೆ ಇದಕ್ಕೂ ಕೂಡ ನಾವು ಎಷ್ಟೋ ಪೇಷನ್ಸಿಂದ ವೆಯ್ಟ್ ಮಾಡಿದ್ದೀವಿ. ಸೊ ಫೈನಲಾಗಿ ಒಂದು ರಾಯಲ್ ಎನ್ಫೀಲ್ಡಲ್ಲಿ ಒಂದು ಬೈಕ್ನಂತೂ ಬುಕ್ ಮಾಡಿದ್ವಿ. ಅದು ಯಾವ ಮಾಡೆಲ್ಲು ಏನು ಅನ್ನೋದೆಲ್ಲ ಕೂಡ ನಾನು ಬೈಕ್ ಡೆಲಿವರಿ ಆಗುತ್ತಲ್ಲ ಆ ಟೈಮಲ್ಲಿ ನಿಮಗೆ ಹೇಳ್ತೀನಿ. ಸೊ ನಮಗಂತೂ ನಮ್ಮ ಆ್ಯನಿವರ್ಸರಿ ಗಿಫ್ಟ್ ಅಂತಲೇ ಹೇಳ್ಬೋದು. ಇನ್ನು ಬೈಕ್ ಬುಕ್ ಮಾಡಿದ ಖುಷಿಯಲ್ಲಿ ಮನೆಗಂತೂ ಬಂದ್ವಿ. ಇನ್ನು ಮನೆಗೆ ಬಂದು ನೋಡಿದ್ರೆ ಇನ್ನು ಗೌರಿ ಹಬ್ಬಕ್ಕೆ ಏನೂ ಪ್ರಿಪ್ರೇಷನ್ ಆಗಿರಲಿಲ್ಲ. ಒಂದೇನೆಂದರೆ ಗೌರಿ ಹಬ್ಬದ ದಿನವೇ ಬೈಕ್ ಬುಕ್ ಆಗಿದ್ದು ತುಂಬಾ ಖುಷಿ ಆಯಿತು. ಆಮೇಲೆ ಇನ್ನೊಂದು ಏನಂದರೆ ಗೌರಿ ಹಬ್ಬನೇ ಆಗ್ತಾಯಿಲ್ವಲ್ಲ, ಗೌರಿ ಹಬ್ಬ ಮಾಡಿದಾಗಲಿಲ್ವಲ್ಲ ಅನ್ನೋದು ಬೇಜಾರಿತ್ತು. ಆದರೂ ಕೂಡ ನೆಕ್ಸ್ಟ್ ಡೇ ಗಣೇಶ ಹಬ್ಬ ಇತ್ತಲ್ವ, ಎರಡೂ ಕೂಡ ಒಟ್ಟಿಗೆ ಮಾಡ್ಬೋದು ಅಂತ ಹೇಳಿ ನಾನೆಲ್ಲ ಹಿಂದಿನ ದಿನವೇ ಸ್ವಲ್ಪ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊತಾ ಇದ್ದೆ. ಅಂದರೆ ಕಳಶ ಇಡೋದಕ್ಕೋಸ್ಕರ ತೆಂಗಿನಕಾಯಿಗೆ ಅಲಂಕಾರ ಮಾಡ್ತಾಯಿದ್ದೆ. ಇನ್ನು ತೆಂಗಿನಕಾಯಿಗೆಲ್ಲ ಅಲಂಕಾರ ಮಾಡಾದಮೇಲೆ ಇನ್ನು ಸೀರೆ ಉಡಿಸೋದಿತ್ತು. ಸೀರೆ ಬಂದ್ಬಿಟ್ಟು ಈ ಸಾರಿ ಬಾರ್ಡರ್ ಸ್ಯಾರಿ ಏನೂ ತಂದಿಲ್ಲ ನಾನು. ಜಸ್ಟ್ ಸಿಂಪಲ್ಲಾಗಿ ಬಾರ್ಡರ್ ಇರೋ ಥರ ಚಿಫಾನ್ ಸ್ಯಾರಿಯಲ್ಲಿ ತೊಗೊಂಡು ಬಂದಿದ್ದೆ. ಬಟ್ ಚೆನ್ನಾಗಿತ್ತು. ನಿಮಗೆ ಇಲ್ಲಿ ರೆಡ್ ಕಲರ್ ಕಾಣಿಸ್ತಿದೆ, ಬಟ್ ಆ್ಯಕ್ಚುಲಾಗಿ ಅದು ಆರೆಂಜ್ ಕಲರು. ಇನ್ನು ನೈಟೇ ಸೀರೆ ಎಲ್ಲ ಉಡಿಸಿ ಅಲಂಕಾರ ಮಾಡಿ ಇಟ್ಬಿಟ್ರೆ ಬೆಳಗ್ಗೆ ಎದ್ದು ಜಸ್ಟ್ ಕಳಶಕ್ಕೆ ನೀರು ಹಾಕ್ಕೊಂಡು ಅದಾದಮೇಲೆ ಹೂವಿನ ಅಲಂಕಾರ ಏನಾದರೂ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ನೈಟಲ್ಲೇ ನಾನು ರೆಡಿ ಮಾಡಿ ಇಡ್ತಾ ಇದ್ದೀನಿ. ಇನ್ನು ಪೂಜೆ ಮಾಡಬೇಕಾದ್ರೆ ಸ್ವಲ್ಪ ಬೇಗ ಪೂಜೆ ಆಗಬೇಕು ಅಂದರೆ ಬೆಳಗ್ಗೆ ಬೇಗನೆ ಎದ್ದೇಳಬೇಕು. ಇನ್ನು ಇದು ನೆಕ್ಸ್ಟ್ ಡೇ ಸ್ಯಾಟರ್ಡೇ ಮಾರ್ನಿಂಗು. ಸೊ ಫಸ್ಟು ನಾನು 3 ಗಂಟೆಗೆ ಎದ್ದೆ. 3 ಗಂಟೆಗೆ ಎದ್ದು ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ
ರಂಗೋಲಿ ಹಾಕಿ ಅದಾದಮೇಲೆ ಬಂದು ಕಳಶಕ್ಕೆ ನೀರು, ಹಾಲು ಮತ್ತು ಅರಿಶಿನ ಕುಂಕುಮ ಮತ್ತು ಹೂವು ಇಷ್ಟು ಹಾಕ್ಕೊಂಡು ಫಸ್ಟು ಗೌರಿ ದೇವಿನ ನಮಸ್ಕಾರ ಮಾಡಿಕೊಂಡು ಅದಾದಮೇಲೆ ನಾನು ತೆಂಗಿನಕಾಯಿನ ಇಟ್ಕೊಂಡು ಸೊ ಅಲಂಕಾರ ಮಾಡಿಕೊಂಡೆ, ಹೂವಿನ ಅಲಂಕಾರ. ಅದಾದಮೇಲೆ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಇನ್ನು ಫಸ್ಟ್ ಪೂಜೆ ಆಗಬೇಕಂದ್ರೆ ನೈವೇದ್ಯ ರೆಡಿ ಆಗಬೇಕು. ಇನ್ನು ಸಿಂಪಲಾಗಿ ಮಾಡಿದ್ರಿಂದ ತಟ್ಟೆಗೆಲ್ಲ ಏನೂ ಜೋಡಿಸಿಲ್ಲ, ಜಸ್ಟ್ ಫ್ರೂಟ್ಸ್ ಒಂದು ಬೌಲೆಲ್ಲ ಇಟ್ಟಿದ್ದೆ. ಆಮೇಲೆ ಇನ್ನು ಮಡ್ಲಕ್ಕಿ ಸಾಮಾನಂತೂ ಇಡಲೇಬೇಕು, ಅದನ್ನು ಕೂಡ ಇಟ್ಕೊಂಡಿದ್ದೆ. ಇನ್ನು ಎಲ್ಲರಿಗೂ ಕೊಡೋದಕ್ಕೆ ಅರಿಶಿನ ಕುಂಕುಮ, ಎಲೆ ಅಡಿಕೆ ಕೂಡ ಇಟ್ಕೊಂಡಿದ್ದೆ. ಇನ್ನು ನೈವೇದ್ಯ ಪ್ರಿಪೇರ್ ಮಾಡಬೇಕು. ಅದಕ್ಕೂ ಬಿಫೋರು ನಮ್ಮ ಚಿಕ್ಕ ಗಣೇಶನ ತಯಾರು ಮಾಡಬೇಕಲ್ವ, ಅದನ್ನೇ ಇಲ್ಲಿ ಮಾಡ್ಕೊತಾ ಇದ್ದೆ. ಸೊ ನಾನು ಗಣೇಶ ಶೇಪಲ್ಲೆಲ್ಲ ಏನೂ ಮಾಡಲಿಲ್ಲ, ಜಸ್ಟ್ ಸಿಂಪಲ್ಲಾಗಿ ಅರಿಶಿನದಲ್ಲಿ ನಾರ್ಮಲಾಗಿ ಗಣೇಶ ಮಾಡ್ತಾರಲ್ವ, ಗರಿಕೆ ಎಲ್ಲ ಇಟ್ಬಿಟ್ಟು ಅದೇ ರೀತಿಯೇ ನಾನು ಮಾಡಿಕೊಂಡೆ. ಇನ್ನು ಸಾಮಾನ್ಯವಾಗಿ ಎಲ್ಲರೂ ಗಣೇಶ ಹಬ್ಬಕ್ಕೆ ಗೌರಿನ ಚಿಕ್ಕದಾಗಿ ಗಣೇಶನ ದೊಡ್ಡದಾಗಿ ತೊಗೊಂಡು ಬರ್ತಾರೆ. ಬಟ್ ನಮ್ಮ ಮನೇಲಿ ಸ್ವಲ್ಪ ಉಲ್ಟಾನೇ ಆಯಿತು. ಏಕೆ ಅಂದರೆ ಗಣೇಶ ಕೈಯಲ್ಲಿ ಮಾಡ್ತಿರೋದ್ರಿಂದ ಗಣೇಶ ತುಂಬಾ ಚಿಕ್ಕದಾಗ್ಬಿಡ್ತು. ಅದಾದಮೇಲೆ ಗೌರಿ ದೇವಿ ಮಾತ್ರ ಸ್ವಲ್ಪ ದೊಡ್ಡದಾಗಿ ಬಂದರು. ಕಳಶ ಇಟ್ಟಿದ್ದು ಚಿಕ್ಕದೇ, ಬಟ್ ಸೀರೆ ಎಲ್ಲ ಉಡಿಸೋ ಅಷ್ಟೊತ್ತಿಗೆ ಗೌರಿ ದೇವಿ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಿದ್ರು. ಇನ್ನು ನಮ್ಮ ಮನೆಯಲ್ಲಿ ಪುಟ್ಟ ಗಣೇಶ ಇವರು. ಸೊ ಗಣೇಶನ ಈ ರೀತಿಯಾಗಿ ನಾನು ಮಾಡಿಕೊಂಡೆ ಮನೆಯಲ್ಲೇ. ಸೊ ಗರಿಕೆ ಎಲ್ಲ ಇಟ್ಬಿಟ್ಟು ಹಿಂದಿನ ದಿನವೇ ಗರಿಕೆ ಎಲ್ಲ ಕಿತ್ಕೊಂಡು ಇಟ್ಕೊಂಡಿದ್ದೆ, ಕಿತ್ಕೊಂಡ್ಬಂದು. ಹಾಗಾಗಿ ಗರಿಕೆಗೆ ಹೊರಗಡೆ ಹೋಗಬೇಕು ಅನ್ನೋ ಅವಶ್ಯಕತೆ ಏನೂ ಇರಲಿಲ್ಲ. ಹಾಗಾಗಿ ಬೇರೆ ಥರ ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಹೇಗೋ ಮಾಡಬೇಕು ಅಂತ. ಬಟ್ ಟೈಮ್ ಇಲ್ಲದೆ ಇರೋ ಕಾರಣ ಈ ರೀತಿ ಸಿಂಪಲ್ಲಾಗೆ ಮಾಡ್ಕೊಂಡ್ಬಿಟ್ಟೆ. ಇನ್ನು ನಮ್ಮ ಮನೆ ಪುಟ್ಟ ಗಣೇಶ ಇವರು. ಇನ್ನು ಈಗ ಪೂಜೆ ಪ್ರಿಪ್ರೇಷನ್ ಎಲ್ಲ ಆಗಿದೆ. ಇನ್ನು ನೈವೇದ್ಯ ಅಂತೂ ತುಂಬಾ ಇಂಪಾರ್ಟೆಂಟು. ಇನ್ನು ನೈವೇದ್ಯ ಮಾಡಬೇಕಂದ್ರೆ ಗೌರಿ ಹಬ್ಬ ಹಿಂದಿನ ದಿನ ಮಾಡಿದರೆ, ಹೋಳಿಗೆ ಮಾಡಿದರೆ ಸರಿ ಹೋಗಿರೋದು. ಶನಿವಾರ ಬೆಳಗ್ಗೆ ಕಡುಬು ಮಾಡ್ಕೊಂಡಿದ್ರೆ ಆಗಿರೋದು. ಬಟ್ ನನಗೆ ಎರಡೂ ಒಟ್ಟಿಗೆ ಮಾಡಿದ್ರಿಂದ ಈ ಕಡೆ ಹೋಳಿಗೆನೂ ಮಾಡಬೇಕು, ಆ ಕಡೆ ಕಡುಬು ಮಾಡಬೇಕಾಗಿತ್ತು. ಹಾಗಾಗಿ ಎಲ್ಲ ಬೇಗ ಬೇಗ ಮಾಡಿಕೊಂಡೆ. 3 ಗಂಟೆಗೆ ಎದ್ದಿದ್ದರಿಂದ ಸ್ವಲ್ಪ ಈಸಿನೇ ಆಯಿತು ಅಂತ ಹೇಳ್ಬೋದು. ಸೊ ಬೆಳಗ್ಗೆ ಎದ್ದೇಳಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಸ್ವಲ್ಪ ಬೇಗ ಎದ್ದಿದ್ದೀವಿ ಅಂದರೆ ಬೇಗ ಬೇಗ ಕೆಲಸ ಮುಗಿಯುತ್ತಲ್ವ. ಹಾಗಾಗಿ ಇನ್ನು ನಾನು ನೈವೇದ್ಯಕ್ಕೆ ಅಂತ ಹೇಳಿ ಹೋಳಿಗೆ ಮಾಡಿದ್ದೆ, ಅದ್ರ ಜೊತೆಗೆ ಕಡುಬು ಮಾಡಿಕೊಂಡೆ. ಇನ್ನು ಪುಳಿಯೋಗರೆ ಒಂದು ಮಾಡ್ಕೊಂಡಿದ್ದೆ. ಸೊ ಇನ್ನು ನಾನು ಕಡುಬು ಮಾಡಬೇಕಾದ್ರೆ ನನಗೆ ಖಾರ ಕಡುಬೆಲ್ಲ ಮಾಡೋಕ್ಕೆ ಬರೋದಿಲ್ಲ, ಹಾಗಾಗಿ ನಾನು ಸ್ವೀಟ್ ಕಡುಬು ಅಷ್ಟೇ ಮಾಡೋದು. ಇನ್ನು ಅದ್ರ ಜೊತೆಗೆ ಕಡಲೆಕಾಳು ಉಸ್ಲಿ ಕೂಡ ಮಾಡ್ಕೊಂಡಿದ್ದೆ. ಉಸ್ಲಿ ನಿಜವಾಗ್ಲೂ ಗಣೇಶಗೆ ಇಷ್ಟ ಅಂತ ಹೇಳ್ತಾರೆ. ಬಟ್ ಗೊತ್ತಿಲ್ಲ, ನನಗೂ ಕೂಡ ತುಂಬಾ ಫೇವ್ರೇಟ್ ಇದು. ಹಾಗಾಗಿ ನಾನು ಉಸ್ಲಿ ಯಾವಾಗಲೂ ರೆಗ್ಯುಲರಾಗಿ ಮಾಡ್ತಾಯಿರ್ತೀನಿ. ಇನ್ನು ಗಣೇಶ ಹಬ್ಬ ಬಂದಾಗ ಮಾಡದೇ ಇರೋಕ್ಕಾಗತ್ತಾ, ಹಾಗಾಗಿ ಕಡಲೆಕಾಳು ಉಸ್ಲಿ ಕೂಡ ಮಾಡಿದೆ. ಇನ್ನು ಕಡುಬು ಮಾಡಬೇಕಾದ್ರೆ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ಬಟ್ ನಾನಿಲ್ಲಿ ನೀರಿಗೆ ಉಪ್ಪು ಮತ್ತು ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ತೀನಿ. ಅದಾದಮೇಲೆ ಅಕ್ಕಿ ಹಿಟ್ಟು ಬರುತ್ತಲ್ಲ, ಸೊ ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ಮುದ್ದೆನ ತೊಳಸ್ಕೊತೀನಿ. ಇದು ಏನಂದರೆ ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ಬೇಯಿಸ್ಕೊಬೇಕು. ಅದೆಷ್ಟು ಚೆನ್ನಾಗಿ ಬೇಯುತ್ತೆ ಅಷ್ಟು ಚೆನ್ನಾಗಿ ಕಡುಬು ಬರುತ್ತೆ ಅಂತ ಹೇಳ್ತಾರೆ. ಸೊ ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅದೇ ರೀತಿಯಾಗಿ ತೊಳಸ್ಬೇಕಾದ್ರೂ ಅಷ್ಟೇ ಮುದ್ದೆನ ಸಾಫ್ಟಾಗಿ ತೊಳಸ್ಕೋಬೇಕು. ಇನ್ನು ನೀಟಾಗಿ ಮುದ್ದೆ ಮಾಡಿಕೊಂಡು ಅದಾದಮೇಲೆ ಕಡುಬು ಮಾಡ್ಕೊಳ್ಳೋದು. ಸೊ ಕಡುಬು ಮಾಡಬೇಕಾದ್ರೆ ನಾನು ಈ ರೀತಿ ಕರ್ಜಿಕಾಯಿ ಇರುತ್ತಲ್ಲ, ಕರ್ಜಿಕಾಯಿ ಪ್ರೆಸ್ ಮಾಡೋದು ಬರುತ್ತಲ್ಲ, ಸೊ ಅದರಲ್ಲೇ ನಾನು ಪ್ರೆಸ್ ಮಾಡಿ ಇಟ್ಕೊತೀನಿ. ಸೊ ಕಡುಬು ಚೆನ್ನಾಗಿ ಬರುತ್ತೆ. ಹಾಗೆಯೇ ಇನ್ನು ಅದ್ರ ಜೊತೆಗೆ ಸ್ವಲ್ಪ ಪಾನಕ ಎಲ್ಲ ಕೂಡ ಮಾಡಿರ್ತೀನಿ, ಅದು ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇನ್ನು ನಾನು ಮಾಡಬೇಕಾಗಿರೋವಂಥ ನೈವೇದ್ಯಗಳೆಲ್ಲ ಕೂಡ ರೆಡಿಯಾಗಿತ್ತು. ಇನ್ನು
ಪೂಜೆ ಪ್ರಿಪ್ರೇಷನ್ನು ಮತ್ತು ನೈವೇದ್ಯ ಎಲ್ಲ ಕೂಡ ರೆಡಿಯಾಗಿತ್ತು. ಇನ್ನು ನಾನು ರೆಡಿ ಆಗೋದಷ್ಟೇ ಬ್ಯಾಲೆನ್ಸ್ ಇತ್ತು. ಸೊ ನಾನು ಹೋಗಿ ಒಂದು 5 ನಿಮಿಷದಲ್ಲಿ ರೆಡಿ ಆಗಿಬಿಟ್ಟು ವಾಪಸ್ ಬಂದೆ. ಸೊ ಹಿಂದಿನ ದಿನವೇ ಪ್ರೀ ಪ್ಲೇಟಿಂಗ್ ಮಾಡಿಟ್ಟಿದ್ದೆ ಸ್ಯಾರಿನ, ಹಾಗಾಗಿ ಸ್ವಲ್ಪ ಬೇಗನೆ ರೆಡಿ ಆಗಿಬಿಟ್ಟೆ. ಇಲ್ಲ ಅಂದಿದ್ರೆ ಸ್ವಲ್ಪ ಲೇಟ್ ಆಗ್ತಿತ್ತು. ನಾನು ಸ್ಯಾರಿ ಫೋಲ್ಡ್ ಮಾಡಿ ಮತ್ತೆ ಐರನಿಂಗ್ ಮಾಡಿ ವೇರ್ ಮಾಡೋಷ್ಟಕ್ಕೆ ಲೇಟ್ ಆಗಿಬಿಟ್ಟಿರೋದು. ಇನ್ನು ಫಸ್ಟು ಸಾಂಬ್ರಾಣಿ ಎಲ್ಲ ಹಾಕಿ ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ಇದಿಷ್ಟು ಇವತ್ತಿನ ವ್ಲಾಗ್. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.